ನೋಳೆ ಬಾಯಿ ತುಂಬ ಅಣ್ಣ ಅಂತೀಯ, ನಾನು ಅಷ್ಟು ಮಾಡದೇ ಇದ್ರೆ ಹೇಗಮ್ಮ? ನಾನೇನು ದಿನ ಫ್ರೀ ಕೊಡ್ತೀನಾ? ಊಟ ಚೆನ್ನಾಗಿತ್ತಾ? ಆಗಾಗ ಬರ್ತಾ ಇರಬೇಕು. ಸರಿ, ನಿಮ್ಮ ಇಷ್ಟದಂತೆ ಆಗಲಿ. ನಾವಿನ್ ಬರ್ತೀವಿ. ಇನ್ನು ಎಷ್ಟೊತ್ತಮ್ಮ ಕಾಯ್ಬೇಕು? ನಾವೇನೋ ದೊಡ್ಡವರು, ಹಸಿವು ತಡಿತೀವಿ. ಪಾಪ ಸಿರಿ, ಅವಳ್ಯಾಕೆ ಹಸ್ಕೊಂಡಿರ್ಬೇಕು? ನಾವ್ ಯಾರಿಗೂ ಕಾಯೋ ಅವಶ್ಯಕತೆ ಇಲ್ಲ. ಬಾಮ್ಮ ಊಟ ಮಾಡೋಣ. ಅತ್ತೆ ಮಾವ ಬರೋರ್ಗು ನಾನು ಮೀಟ್ ಮಾಡ್ತೀನಿ. ಮುಚ್ಚೆ ಬಾಯಿ. ನಿನಗೇನ್ ಅರ್ಥ ಆಗುತ್ತೆ ಅಂತ ಮಾತಾಡ್ತಿದ್ಯಾ? ನಿನ್ನಮ್ಮ ನಾನು. ನಿನಗೆ ಯಾವಾಗ ತಿನ್ನಿಸ್ಬೇಕು ತಿನ್ನಿಸ್ಬಾರ್ದು ಅನ್ನೋದು ನನಗ್ ಗೊತ್ತು. ನಿನ್ ಕೋಪನಕ್ಕೆ ಮಗು ಮೇಲೆ ತೀರಿಸ್ತೀಯಾ? ಏನು ಟೈಮ್ ಆಯ್ತು, ಅವರು ಬಂದ್ಬಿಡ್ತಾರೆ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹೌದೌದು, ಬರ್ತಾರೆ ಬರ್ತಾರೆ ಅಂತ ಕಾಯ್ತಾನೆ ಇದೀವಿ. ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಏನೋ. ಅಲ್ಲ, ಜಗತ್ತಲ್ಲಿ ಯಾರು ಕೆಲ್ಸನೇ ಮಾಡಲ್ವಾ? ಅವಳೊಬ್ಳಿಗೆ ಜವಾಬ್ದಾರಿ ಇರೋಳ್ ತರ ಆಡ್ತಾಳೆ. ಜವಾಬ್ದಾರಿ ಇರೋದಕ್ಕೇನೆ ಅವಳ ಬಾಸ್ ಎಲ್ಲ ಕೆಲಸ ಅವಳಿಗೆ ಒಪ್ಸಿರೋದು. ಸುಮ್ಮನೆ ಅವಳ ಮೇಲಿನ ಕೋಪಕ್ಕೆ ಏನೇನೋ ಮಾತಾಡಬೇಡ. 75,000 ಸಂಬಳ ಬರೋ ಕೆಲಸ ಅಂದ್ರೆ ಏನ್ ಸುಮ್ಮನೆನಾ? ಬಾಯ್ ಬಿಟ್ರೆ ಇದೊಂದು ಹೇಳ್ತ್ಯಾ, 75,000 ಸಂಬಳ 75,000 ಸಂಬಳ ಅಂತ. ನೀನೇನಾದ್ರೂ ನೋಡಿದ್ಯೇನಮ್ಮ? ಅಥವಾ ಅವಳು ನಿನ್ ಕೈ ತಂದು ಕೊಟ್ಟಿದ್ದಾಳ? ಯಾವ ಗ್ಯಾರಂಟಿ ಮೇಲೆ ಹೇಳ್ತೀಯಾ? ಅದಕ್ಕೆ ಯಾಕೆ ಗ್ಯಾರಂಟಿ ಬೇಕು? ಅವಳು ನನ್ ಸೊಸೆ, ನನ್ ಕೈಗಲ್ದೆ ಇನ್ಯಾರಿಗೆ ಕೊಡ್ತಾಳೆ? ನೀನ್ ಹಾಗ ಅನ್ಕೊಂಡಿದ್ಯಾ? ಅವಳ 75,000ನ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದಾಳೋ ಏನೋ. ಅವಳ ಬಗ್ಗೆ ನೆಗೆಟಿವೇ ಮಾತಾಡ್ಬೇಕು ಅಂತ ಸುಮ್ನೆ ಏನೇನೋ ಹೇಳ್ಬೇಡ, ಸುಮ್ನಿರು. ಸರಿ ಆಯ್ತು. ಇಷ್ಟೊತ್ತು ಕಾದು ಅವ್ರೇನಾದ್ರೂ ಹೊರಗಡೆ ಊಟ ಮಾಡ್ಕೊಂಡು ಬರ್ಬೇಕು ಆಗಿದೆ ನಿನಗೆ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಲೇಟಾಗಿ ಬರ್ತೀವಿ ಅಂತ ಹೇಳ್ದವ್ರು ಊಟ ಮಾಡ್ಕೊಂಡು ಬರಂಗಿದ್ದಿದ್ರೆ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿರೋರು. ನೋಡೋಣ ನೋಡೋಣ, ಬರ್ತಾರಲ್ಲ ಗೊತ್ತಾಗತ್ತೆ. ಇವಾಗಾಗಿದೆ ಲಕ್ಷ್ಮಿ ತಲೆನೋವು? ಸ್ವಲ್ಪ ಆದ್ರೂ ಕಡಿಮೆ ಆಗಿದ್ಯಾ? ಹ್ಞೂ ರೀ, ಪರವಾಗಿಲ್ಲ. ಮನೆಗೋಗಿ ನಿದ್ದೆ ಮಾಡಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಇವಳೇನು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾಳೆ? ಏನೇ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ಯಾ? ಎಲ್ರಿಗೂ ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡ್ದೆ. ನೀವು ಹೊರ್ಗಡೆ ಇದ್ದೀರಾ ಅನ್ಸುತ್ತೆ, ಇಷ್ಟು ಗಾಳಿ ಇದೆ. ಹೌದು ಕಣೆ, ಆಫೀಸಿಂದ ಇವಾಗ ಮನೆಗೆ ಹೋಗ್ತಾ ಇದೀವಿ. ಯಾಕೆ ಅಷ್ಟು ಲೇಟ್ ಆಯ್ತು? ನೀವು ಊಟ ಮಾಡಿದ್ಯಾ? ಅರ್ಜೆಂಟ್ ಆಗಿ ಲೋಡ್ ಕಳ್ಸೋದಿತ್ತಮ್ಮ, ಅದಕ್ಕೆ ಲೇಟ್ ಆಯ್ತು. ಊಟ ಹೊರಗಡೆನೆ ಮಾಡಿದ್ವಿ. ನೀನು ಹೊರ್ಗಡೆ ಊಟ ಮಾಡ್ದ್ಯಾ? ಭಾವನ ಜೊತೆಲೇ ಇದ್ದಾರಾ? ಹೌದೇ, ಪಾಪ ನನ್ಗೋಸ್ಕರ ವೇಟ್ ಮಾಡಿ ಮಾಡಿ ಊಟನು ಮಾಡಿಸಿ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ನೈಟ್ ಔಟು ಅನ್ನು. ಏ ಸುಮ್ನೆ ಇರೆ, ಹಾಗೆಲ್ಲ ಏನು ಇಲ್ಲ. ಏನಂತೆ ನಮ್ ನಾದ್ನೀರ್ದು? ಇನ್ನೇನು ಅದೇ ತರ್ಲೆ ಮಾತುಗಳು. ಹಾಯ್ ಬಾವಾ, ಫುಲ್ ಜಾಲಿ ಜಾಲಿನಾ? ಹ್ಞೂ, ಮತ್ತೆ ನಿಮ್ಮ ಅಕ್ಕ ಬಾವ ಅಂದ್ರೆ ಸುಮ್ನೆನಾ? ನೀವ್ ಹೇಳೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬರೀ ಗಾಳಿ. ಇರು, ಗಾಡಿ ಸೈಡ್ಗೆ ಹಾಕ್ತೀನಿ. ಬೇಡ ಬೇಡ, ನೀವು ಹುಷಾರಾಗಿ ಮನೆ ಸೇರ್ಕೊಳ್ಳಿ. ಅರ್ಜೆಂಟಾಗಿ ಮಾತಾಡೋ ವಿಷಯ ಏನೂ ಇಲ್ಲ. ನಾವು ನಾಳೆ ಫೋನ್ ಮಾಡ್ತೀವಿ. ಸರಿ ಅಮ್ಮ, ನೀವು ಹುಷಾರು. ಬಾಯ್ ಬಾಯ್. ಗೌರಿ, ಅವರು ಎಷ್ಟೊತ್ತಿಗೆ ಬರ್ತೀವಿ ಅಂತ ಏನಾದರೂ ಫೋನ್ ಮಾಡಿ ಹೇಳಿದ್ರಾ? ಇಲ್ಲ, ಇನ್ನೇನು ಬಂದ್ಬಿಡ್ತಾರೆ ಅನ್ಸುತ್ತೆ. ನನಗೆ ತುಂಬ ಕಾಲು ನೋವಾಗ್ತಾ ಇದೆ ಕಣೆ, ನಾನು ಸ್ವಲ್ಪ ಮಲಗಿರ್ತೀನಿ. ತುಂಬ ಕಾಲು ನೋವ್ತಿದ್ಯಾ? ಹರಿಗೆ ನೋವಿನೆಣ್ಣೆ ತಗೊಂಡ್ ಬಾ ಅಂತ ಹೇಳಿದ್ದೀನಿ. ನೀವು ಊಟ ಮುಗಿಸ್ಬಿಡ್ತೀರಾ ಹಾಗಾದ್ರೆ? ಪರವಾಗಿಲ್ಲ ಕಣೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಬಂದ್ರು ಅನ್ಸತ್ತೆ. ಬಂದ್ರಾ? ತುಂಬಾ ಕೆಲಸ ಆಯ್ತಾ? ಹ್ಞೂ ಅತ್ತೆ, ತುಂಬಾ ಕೆಲಸ ಇತ್ತು. ಇವತ್ತೇ ಮುಗಿಸ್ಲೇಬೇಕಿತ್ತು, ಅದಕ್ಕೆ ಲೇಟ್ ಆಯ್ತು. ಪರವಾಗಿಲ್ಲಮ್ಮ, ನೀನು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬಂದ್ಬಿಡು. ಅಡುಗೆ ಎಲ್ಲ ರೆಡಿ ಇದೆ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಏನಾಯ್ತು?
ಊಟ ಏನಾದ್ರೂ ಹೊರಗಡೆನೆ ಮಾಡ್ಕೊಂಡು ಬಂದ್ರಾ ಹೇಗೆ? ಅಕ್ಕ ಅದು ಏನಾಯ್ತು ಅಂದ್ರೆ ಗೊತ್ತಾಯ್ತು ಬಿಡಪ್ಪ, ಏನು ಹೇಳ್ಬೇಡ. ನಾವೆಲ್ಲರೂ ಇಲ್ಲಿ ಹಸ್ಕೊಂಡು ಊಟ ಮಾಡದೆ ಕಾಯ್ತಾ ಇದೀವಿ, ನೀವ್ ಹೊರಗಡೆ ಊಟ ಮಾಡ್ಕೊಂಡು ಬಂದಿದ್ದೀರಲ್ಲ, ಏನು ಅನ್ಸಲ್ವಾ ನಿಮ್ಗೆ? ನೋಡದ್ಯೇನಮ್ಮ ನಿನ್ ಮುದ್ದಿನ ಮಗ ಮತ್ತೆ ಸೊಸೆನ, ಈ ಖುಷಿನಾ? ಬಡ್ಕೊಂಡೆ ಆಗ್ಲೇ ಹೊಟ್ಟೆ ಹಸಿತಿದೆ, ಕಾಯೋದ್ ಬೇಡ, ಊಟ ಮಾಡೋಣ ಅಂತ. ಈಗ ಒಳ್ಳೆ ಮರ್ಯಾದೆ ಸಿಕ್ತಲ್ಲ? ಏನೋ ಹರಿ ಇದು, ಮೊದಲೇ ಹೇಳ್ಬೇಕಲ್ವೇನೋ? ಇವನ್ನೇ ನಮ್ಮ ಕೇಳ್ತ್ಯಾ? ಇವನು ಗಂಡ್ಸು, ಸೂಕ್ಷ್ಮ ಗೊತ್ತಾಗಲ್ಲ, ಆದ್ರೆ ಇವಳು ಗೊತ್ತಾಗಲ್ವಾ? ಏನ್ ಲಕ್ಷ್ಮಿ, ಈ ಮನೇನ PG ಅನ್ಕೊಂಡಿದ್ಯಾ? ಬಾ, ಸ್ಟೇ ಮಾಡು, ಊಟ ಮಾಡು, ಎದ್ದು ಆಫೀಸ್ಗೆ ಹೋಗು, ಇಷ್ಟೇನಾ? ಮನೇಲಿ ನಿಮಗೋಸ್ಕರ ಅಡ್ಗೆ ಮಾಡಿರ್ತಾರೆ, ಮನೇಲಿ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅದು ಅಕ್ಕ, ಲಕ್ಷ್ಮಿ ಕಾಲ್ ಮಾಡಿ ಹೇಳೋದಕ್ಕೆ ಕೇಳಿದ್ಲು. ಆದರೆ ನಾನೇ ಅಮ್ಮಂಗೆ ಫೋನ್ ಮಾಡಿ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ದೆ, ಅದಕ್ಕೆ ಸುಮ್ಮನಾದೆ. ಅದು ಅಲ್ಲದೆ ಅವಳಿಗೆ ಅಸಿಡಿಟಿ ಜಾಸ್ತಿಯಾಗಿ ತಲೆನೋವು ಬೇರೆ ಬಂದಿತ್ತು, ಅದಕ್ಕೆ ಹಸ್ಕೊಂಡಿದ್ರೆ ಸರಿಯಾಗಲ್ಲ ಅಂತ ಹೊರ್ಗಡೆನೆ ತಿಂದ್ವಿ. ಹರಿ, ಹೆಂಡ್ತಿನ ವಹಿಸ್ಕೊಂಡು ಬರಬೇಡ. ಏನೇ ಆದ್ರೂ ನೀವು ಮಾಡಿದ ತಪ್ಪೆ. ಮನೇಲಿ ನಾವೆಲ್ಲರೂ ಹಸ್ಕೊಂಡಿರ್ತೀವಿ ಅನ್ನೋ ಪರಿಜ್ಞಾನ ಬೇಡವಾ ನಿನಗೆ? ಸಾಕು ಬಿಡೆ, ಯಾಕೆ ಕಿರ್ಚ್ತೀಯ? ಅವನ್ಗೆ ಹೇಗೆ ಗೊತ್ತಾಗತ್ತೆ ನಾವೆಲ್ಲ ಕಾಯ್ತಿದ್ದೀವಿ ಅಂತ? ನಾವು ಊಟ ಕಾಯ್ತಾ ಇದ್ದೀವಿ, ಬಂದ್ಬಿಡು ಬೇಗ ಅಂದಿದ್ರೆ ಬಂದಿರೋನು. ಹಾ, ಹೌದೌದು. ಸಾರಿ ಅದಕ್ಕೆ, ನಿಜವಾಗ್ಲೂ ನಾವು ಮಾಡಿದ್ದು ತಪ್ಪೆ. ನಿಮ್ಮನ್ನೆಲ್ಲ ಕಾಯಿಸ್ಬಾರ್ದಿತ್ತು. ಅಟ್ಲೀಸ್ಟ್ ಫೋನ್ ಮಾಡಿ ನಾವು ಆಚೆನೇ ತಿಂತಿದ್ದೀವಿ ಅಂತಾದರೂ ಹೇಳಬೇಕಿತ್ತು. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಬನ್ನಿ, ಈಗ ಎಲ್ಲರೂ ಊಟ ಮಾಡೋಣ. ಅದನ್ನ ನೀನ್ ನನಗೆ ಹೇಳ್ಬೇಕಾಗಿಲ್ಲ, ನನಗೆ ಗೊತ್ತು. ತ್ರಿಪುರ, ವಾದ ಮಾಡಬೇಡ, ಆಗಿದ್ದಾಗೋಯ್ತು. ಊಟ ತಾನೇ ಮಾಡೋಣ ಬಿಡು ಈಗ. ಲಕ್ಷ್ಮಿ, ತಪ್ಪು ತಿಳ್ಕೊಳ್ಬೇಡಮ್ಮ. ಇನ್ಮೇಲಿಂದ ಹೊರಗಡೆ ತಿನ್ಬೇಕು ಅಂದಾಗ ಒಂದು ಫೋನ್ ಮಾಡಿ ಹೇಳ್ಬಿಡು, ಆಯ್ತಾ? ಸರಿ ಅತ್ತೆ. ಹರಿ, ಅಪ್ಪನ ಕಾಲು ನೋವಿಗೆ ನೋವಿನೆಣ್ಣೆ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ, ಕೊಡು. ಮರ್ತುಬಿಟ್ಟೆ ಅಮ್ಮ. ಇನ್ಮೇಲೆಲ್ಲ ಹೀಗೆ ಎಲ್ಲಾನು ಮರ್ತು ಹೋಗುತ್ತೆ, ಎಲ್ಲ ಕಾಲ್ಗುಣ.